ಅಂದಾರ್ ಬಾಹರ್ ಪಾಪಿಗಳ ಲೋಕದಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀಪತಿ. ಭ್ರಷ್ಟರು ಚಾಪೆ ಕೆಳಗೆ ನುಸುಳಿದ್ರೆ ಲೋಕಾಯುಕ್ತ ಅಧಿಕಾರಿಗಳು ರಂಗೋಲಿ ಕೆಳಗೆ ನುಸುಳ್ತಾರೆ. ಕೋಟಿ ಕೋಟಿ ಲೂಟಿ ಹೊಡೆದು ಆಯಾಗಿ ಮಲಗಿದ್ದ ಭ್ರಷ್ಟರಿಗೆ ಲೋಕ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ಭ್ರಷ್ಟರ ಮನೆ ಮೇಲೆ ಫಿಲ್ಮಿ ಸ್ಟೈಲ್ನಲ್ಲಿ ರೈಡ್ ಮಾಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಭ್ರಷ್ಟರ ಮನೆ ಮೇಲೆ ಫಿಲ್ಮ್ ಸ್ಟೈಲ್ನಲ್ಲಿ ಲೋಕಾಯುಕ್ತ ರೈಡ್. ಭ್ರಷ್ಟ ಡಿಎಚ್ಒ ಬಿಲಕ್ಕೆ ಲೋಕಪಡೆ ಎಂಟ್ರಿ ಕೊಟ್ಟಿದ್ದೇ ರೋಚಕ. ಮಹಾನ್ ಭ್ರಷ್ಟ ಅಧಿಕಾರಿಗಳ ಭಂಡಾರಕ್ಕೆ ಲೋಕಾಬಾಂಬ್. ಭ್ರಷ್ಟ ಅಧಿಕಾರಿಗಳು ಚಾಪೆ ಕೆಳಗೆ ನುಸುಳಿದ್ರೆ ಲೋಕಾಯುಕ್ತ ಅಧಿಕಾರಿಗಳು ರಂಗೋಲಿ ಕೆಳಗೆ ನುಗ್ಗುತ್ತಾರೆ. ಕೋಟಿ ಕೋಟಿ ಲೂಟಿ ಹೊಡೆದು ಹಾಯಾಗಿ ಮಲಗಿದ್ದ ಭ್ರಷ್ಟರಿಗೆ ಲೋಕ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ಭ್ರಷ್ಟರ ಮನೆ ಮೇಲೆ ಫಿಲ್ಮ್ ಸ್ಟೈಲ್ನಲ್ಲಿ ರೇಡ್ ಮಾಡಲಾಗಿದೆ. ಬೆಂಗಳೂರು ಲೋಕಾಯುಕ್ತ ಎಸ್ಪಿ ಕೋನವಂಶಿ ಕೃಷ್ಣ ಅವರ ನೇತೃತ್ವದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಸುನಿಲ್ ಕುಮಾರ್ ನಾಯಕ್ ಅವರ ತಂಡ ಭ್ರಷ್ಟ ಡಿಎಚ್ಒ ಸುನಿಲ್ ಕುಮಾರ್ ಮನೆಯ ಕದ ತಟ್ಟಿತ್ತು. ಆದರೆ ಅಲ್ಲಿ ನಡೆದಿದ್ದು ಮಾತ್ರ ಈ ಡ್ರಾಮಾ. ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋದು ಮಾತಿಗಷ್ಟೇ ಸರಿ. ಸರ್ಕಾರಿ ಕೆಲಸ ಅನ್ನೋದು ದುಡ್ಡು ಮಾಡೋಕೆ ಅಂತ ತಿಳ್ಕೊಂಡವರು ಕೆಲ ಭ್ರಷ್ಟರಿಗೆ ಲೋಕಾಯುಕ್ತ ಆಫೀಸರ್ಸ್ ಇವತ್ತು ಚಳಿ ಬಿಡಿಸಿದ್ದಾರೆ. ರಾಜ್ಯದ ಹಲವು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿ ಚಿನ್ನ ಹಣದ ಮೂಲ ಜಾಲಾಡಿದ್ದಾರೆ. ಬೆಂಗಳೂರಲ್ಲಿ ಫಿಲ್ಮ್ ಸ್ಟೈಲ್ನಲ್ಲಾಯಿತು ಲೋಕಾಯುಕ್ತ ರೇಡ್. ಮನೆ ಬಾಗಿಲು ತೆಗೆಯದೆ ಕಲ್ಲಾಟವಾಡ್ತಿದ್ದ ಡಿಎಚ್ಒ ಸುನಿಲ್ ಕುಮಾರ್ ಇವರೇ ನೋಡಿ. ಡಿಎಚ್ಒ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ ಸುನಿಲ್ ಕುಮಾರ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬಸವೇಶ್ವರ ನಗರದ 4 ಅಂತಸ್ತಿನ ಟ್ರಿಪ್ಲೆಕ್ಸ್ ಬಂಗಲೆ ಮೇಲೆ ದಾಳಿ ಮಾಡಲಾಗಿದೆ. ಸುನಿಲ್ ಕುಮಾರ್ ಮನೆಗೆ ಲೋಕ ಅಧಿಕಾರಿಗಳು ಬಂದ್ರು. ಸುಮಾರು 4 ಗಂಟೆಗಳ ಕಾಲ ಬಾಗಿಲು ತೆಗೆಯದೆ ಕಿರಿಕ್ ಮಾಡಿದ ಘಟನೆ ನಡೆದಿದೆ. ಇಂದು ಬೆಳಿಗ್ಗೆ ಸುಮಾರು 6 ಗಂಟೆಗೆ ಲೋಕಾಯುಕ್ತ ಟೀಮ್ ದಾಳಿ ಮಾಡಿತ್ತು. ಸುನಿಲ್ ಕುಮಾರ್ ಅವರು ಸತತ 4 ತಾಸುಗಳ ಕಾಲ ಡೋರ್ ಓಪನ್ ಮಾಡಿಲ್ಲ. ಸರ್, ಡೋರ್ ಓಪನ್ ಮಾಡಿ, ನಾವು ಲೋಕಾಯುಕ್ತ ಅಧಿಕಾರಿಗಳು, ನಿಮ್ಮ ಮೇಲೆ ಸರ್ಚ್ ವಾರೆಂಟ್ ಇದೆ, ಅದಕ್ಕೆ ಬಂದಿದ್ದೇವೆ ಅಂತ ಮನೆ ಮುಂದೆ ನಿಂತು ಲೋಕಾಯುಕ್ತ ಅಧಿಕಾರಿಗಳು ಹೇಳಿದ್ದಾರೆ. ಭ್ರಷ್ಟ ಡಿಎಚ್ಒ ಸುನಿಲ್ ಕುಮಾರ್ ಅವರ ಬಸವೇಶ್ವರ ಮನೆಯ ಬಾಗಿಲ ಬಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಸಹಜವಾಗಿಯೇ ಎಲ್ಲಾ ಕಡೆ ರೇಡ್ ಮಾಡಿದಂತೆ ಮನೆಗೆ ಹಾಲು ಹಾಕುವವರು ಬರುವಾಗ ಮೊದಲೇ ದಾಳಿ ಮಾಡಿ ಪರಿಶೀಲನೆ ಮಾಡೋದು ಸಾಮಾನ್ಯ. ಅಂತೆಯೇ ಡಿಎಚ್ಒ ಸುನಿಲ್ ಕುಮಾರ್ ಮನೆ ಸೇರಿದಂತೆ ಹಲವು ಭ್ರಷ್ಟ ಅಧಿಕಾರಿಗಳ ಮನೆಯ ಕಾಲಿಂಗ್ ಬೆಲ್ ತಾಕಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆರೋಗ್ಯ ಅಧಿಕಾರಿ ಸುನಿಲ್ ಕುಮಾರ್ ಅವರು ಮನೆ ಕಾಲಿಂಗ್ ಬೆಲ್ ತಾಕಿರೋದು ಬೇರೆ ಯಾರು ಅಲ್ಲ, ಬೆಳ್ಳಂಬೆಳಗ್ಗೆ ಭ್ರಷ್ಟರ ಚಳಿ ಬಿಡಿಸುವ ಲೋಕಾಯುಕ್ತ ಅಂತ ಯಾವಾಗ ಗೊತ್ತಾಯ್ತೋ ತಗಳಪ್ಪ ಜಯಪ್ಪ ಅಂದ್ರು ಬಾಗಿಲು ಓಪನ್ ಮಾಡಲೇ ಇಲ್ಲ. ಇತ್ತ ದಾಳಿಗೆ ತೆರಳಿದ್ದ ಅಧಿಕಾರಿಗಳು ಕಾಲಿಂಗ್ ಬೆಲ್ ಹೊಡೆದು ಸುಸ್ತಾಗಿ ಹೋಗಿದ್ರು. ಸೂರ್ಯೋದಯಕ್ಕೂ ಮುಂಚೆ ಡಿಎಚ್ಒ ಮನೆ ಬಳಿಗೆ ಬಂದಿದ್ದ ಲೋಕಾಯುಕ್ತ ಡಿವೈಎಸ್ಪಿ ಸುನಿಲ್ ಕುಮಾರ್ ನಾಯಕ್ ಅವರ ಟೀಮ್ ಸೂರ್ಯನ ದರ್ಶನವಾಯಿತು ಅಂತ ಅಕ್ಕಪಕ್ಕದ ಮನೆಯವರು ಲೋಕಾಯುಕ್ತ ಅಧಿಕಾರಿಗಳಿಗೆ ಗುಡ್ ಮಾರ್ನಿಂಗ್ ಸರ್, ತಾವು ಯಾರು ಅಂತ ಕೇಳಿದ್ದು ಆಯ್ತು. ತಾವು ಆ ಮನೆಯ ಬಂಧುಗಳ, ಎಲ್ಲಿಂದ ಬಂದಿದ್ದೀರಿ, ಏನಾಗಬೇಕಿತ್ತು, ಅವರು ಇಷ್ಟೊತ್ತಿಗೆ ಎದ್ದು ವಾಕ್ ಹೋಗಬೇಕಾಗಿತ್ತಲ್ಲ, ಏಕೆ ಮನೆ ಬಾಗಿಲು ತೆರೆದಿತ್ತಿಲ್ವಾ, ರಾತ್ರಿ ಇದ್ರಲ್ಲ, ಬೆಳಗಾಗೋದ್ರೊಳಗೆ ಎಲ್ಲಿಗೆ ಹೋಗ್ಬಿಟ್ರು, ಹೀಗೆ ದಾಳಿ ಮಾಡಲು ಹೋಗಿದ್ದ ಅಧಿಕಾರಿಗಳಿಗೆ 10 ಹಲವು ಪ್ರಶ್ನೆಗಳು ಕೇಳಿದ್ದು, ಅದರಲ್ಲಿ ಒಂದಷ್ಟು ಪ್ರಶ್ನೆಗಳಿಗೆ ಅಧಿಕಾರಿಗಳು ಉತ್ತರಿಸಿದ್ದಾಯ್ತು. ಅಷ್ಟೇ ಆಗಿದ್ರೆ ಪರವಾಗಿರಲಿಲ್ಲ. ಸೂರ್ಯೋದಯದ ಬಳಿಕವೂ ಎಲ್ಲರೂ ನಿತ್ಯ ಕರ್ಮ, ವಾಕ್, ತಿಂಡಿ ಮುಗಿಸಿ ಆಫೀಸ್ಗಳತ್ತ ತೆರಳುತ್ತಿದ್ರು. ಭ್ರಷ್ಟ ಡಿಎಚ್ಒ ಮಾತ್ರ ಇತ್ತ ಬಾಗಿಲು ತೆಗೆದೇ ಇಲ್ಲ. ಬೇರೆ ದಾರಿ ಕಾಣದೆ ಬೇಸತ್ತಿದ್ದ ಲೋಕಾಯುಕ್ತ ಡಿವೈಎಸ್ಪಿ ಸುನಿಲ್ ಕುಮಾರ್ ನಾಯಕ್ ಸುಮಾರು 10-15ರ ವೇಳೆಗೆ ಅಲ್ಲಿಯೇ ಪಕ್ಕದ ಮನೆ ಬಿಲ್ಡಿಂಗ್ ಹತ್ತಿ ಕಾಂಪೌಂಡ್ ಮೂಲಕ ಸುನಿಲ್ ಮನೆಗೆ ಎಂಟ್ರಿ ಕೊಟ್ರು. ನಂತರ ಸುನಿಲ್ ಕುಮಾರ್ ನಿವಾಸದ ಲಿಫ್ಟ್ ಡೋರ್ ಒಡೆದು ಲೋಕಾಯುಕ್ತ ಅಧಿಕಾರಿಗಳು ಡಿಎಚ್ಒ ಮನೆಯನ್ನ ಪ್ರವೇಶ ಮಾಡಿದ್ದಾರೆ. ಬಳಿಕ ಶೋಧಕ್ಕಿಳಿದ ಅಧಿಕಾರಿಗಳ ತಂಡ ಇವರ ಮನೆಯ ಬೆಡ್ರೂಮ್, ಹಾಲ್, ಪಾರ್ಕಿಂಗ್ ಅಷ್ಟಲ್ಲದೆ ಮನೆ ಸಂಪು ಇಳಿದು ಲೋಕಾಯುಕ್ತ ಡಿವೈಎಸ್ಪಿ ಸುನಿಲ್ ಕುಮಾರ್ ನಾಯಕ್ ಅವರ ಟೀಮ್ ತಪಾಸಣೆ ಮಾಡಿದ್ದಾರೆ.
ಜನರ ಆರೋಗ್ಯ ಕಾಪಾಡುವ ವೃತ್ತಿ ಮಾಡುತ್ತಲೇ ಇರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಡಾಕ್ಟರ್ ಸುನೀಲ್ ಕುಮಾರ್ ಅವರ ನಿವಾಸದ ಮೇಲೆ ಸಿನಿಮಾ ಸ್ಟೈಲ್ನಲ್ಲಿ ದಾಳಿ ಮಾಡಿ ತನಿಖೆ ನಡೆಸಿದ ಅಧಿಕಾರಿಗಳಿಗೆ ತನಿಖಾ ಅಂತ್ಯದ ವೇಳೆ ಬಿಗ್ ಶಾಕ್ ಆದಿತ್ತು. ವೈದ್ಯನಾರಾಯಣ ಹರಿ ಅಂತಿದ್ದವರ ಮನೆಯಲ್ಲಿ ಕೋಟಿಗಳ ಲೆಕ್ಕದಲ್ಲಿ ಸಂಪತ್ತು, ಸ್ಥಿರಾಸ್ತಿ ಅಂದಾಜು ಮೌಲ್ಯ 5,17,40,000, ಒಟ್ಟು ಚರಾಸ್ತಿ ಅಂದಾಜು ಮೌಲ್ಯ 1,46,50,000, ಒಟ್ಟು ಆಸ್ತಿ ಮೌಲ್ಯ 6,63,90,000 ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಒಟ್ಟು 5 ಕಡೆ ಸೇರಿದಂತೆ ರಾಜ್ಯಾದ್ಯಂತ ಸುಮಾರು 11ಕ್ಕೂ ಹೆಚ್ಚು ಭಾಗಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು. ಇನ್ನು ಬೆಂಗಳೂರು ಬೆಸ್ಕಾಂ ಇಲಾಖೆಯ ಅಧೀಕ್ಷಕ ಅಭಿಯಂತರ ಎಂ ಲೋಕೇಶ್ ಬಾಬು ನಿವಾಸ, ಕಚೇರಿ ಹಾಗೂ ಸಂಬಂಧಿಕರ ಮನೆಗಳ ಮೇಲೂ ದಾಳಿ ನಡೆಸಿ ಶೋಧ ಕಾರ್ಯ ಮಾಡಿದ್ದು, ಆ ವೇಳೆ ಸುಮಾರು ಸ್ಥಿರಾಸ್ತಿಯ ಅಂದಾಜು ಮೌಲ್ಯ 3,57,45,000, ಒಟ್ಟು ಚರಾಸ್ತಿ ಅಂದಾಜು ಮೌಲ್ಯ 3,13,50,000, ಒಟ್ಟು ಆಸ್ತಿ ಮೌಲ್ಯ 6,70,95,000 ಮೌಲ್ಯದ ಸಂಪತ್ತು ಕಂಡುಬಂದಿದೆ. ಅದೇ ರೀತಿಯಾಗಿ ಬೆಂಗಳೂರಿನ ಕಂದಾಯ ನಿರೀಕ್ಷಕರು ಬಿಬಿಎಂಪಿ ಬೊಮ್ಮನಹಳ್ಳಿ ವಲಯದ ಎಸ್ಜೆ ಸುರೇಶ್ ಅವರ ನಿವಾಸದ ಮೇಲೆ ದಾಳಿ ಮಾಡಿದ್ರು. ದಾಳಿ ಮಾಡಿ ಸತತವಾಗಿ ಶೋಧ ಕಾರ್ಯ ನಡೆಸಿದಾಗ ಸ್ಥಿರಾಸ್ತಿ ಅಂದಾಜು ಮೌಲ್ಯ 1,61,00,000 ರೂಪಾಯಿ, ಚರಾಸ್ತಿ ಅಂದಾಜು ಮೌಲ್ಯ 21,61,000 ರೂಪಾಯಿ, ಒಟ್ಟು ಆಸ್ತಿ ಮೌಲ್ಯ 1,82,61,215 ಮೌಲ್ಯದ ಆಸ್ತಿ ಸದ್ಯಕ್ಕೆ ಕಂಡುಬಂದಿದೆ. ವಿದ್ಯಾರಣ್ಯಪುರ ಉಪವಿಭಾಗ ಬಿಬಿಎಂಪಿಯ ತೆರಿಗೆ ನಿರೀಕ್ಷಕ ಕೃಷ್ಣಪ್ಪ ಅವರ ಕಚೇರಿ, ನಿವಾಸ, ಸಂಬಂಧಿಕರ ಮನೆಗಳ ಮೇಲೆ ದಾಳಿ ಮಾಡಿದಾಗ ಲೋಕಾಯುಕ್ತ ಅಧಿಕಾರಿಗಳ ತಂಡ ಸುದೀರ್ಘವಾಗಿ ಶೋಧ ಕಾರ್ಯವನ್ನು ನಡೆಸಿತು. ಈ ವೇಳೆ ಭ್ರಷ್ಟ ತೆರಿಗೆ ನಿರೀಕ್ಷಕ ಕೃಷ್ಣಪ್ಪ ಅವರ ಮನೆಯಲ್ಲಿ ಸ್ಥಿರಾಸ್ತಿ ಅಂದಾಜು ಮೌಲ್ಯ 1,79,07,000 ರೂಪಾಯಿ, ಒಟ್ಟು ಆಸ್ತಿ ಮೌಲ್ಯ 2,21,29,551 ರೂಪಾಯಿ ಮೌಲ್ಯದ ಆಸ್ತಿಪಾಸ್ತಿ ಕಂಡುಬಂದಿದೆ ಎನ್ನಲಾಗಿದೆ. ಏಕೇಶ್ ಬಾಬು ಕೆ, ಉಪ ಕಾರ್ಯದರ್ಶಿ, ಉನ್ನತ ಶಿಕ್ಷಣ ಇಲಾಖೆ ಬೆಂಗಳೂರು ಅವರ ಕಚೇರಿ, ನಿವಾಸ, ಸಂಬಂಧಿಕರ ಮನೆಗಳ ಮೇಲೆ ದಾಳಿ ಮಾಡಿದಾಗ ಲೋಕಾಯುಕ್ತ ಅಧಿಕಾರಿಗಳ ತಂಡ ಸುದೀರ್ಘವಾಗಿ ಶೋಧ ಕಾರ್ಯವನ್ನು ನಡೆಸಿತು. ಈ ವೇಳೆ ಅಧಿಕಾರಿಗಳಿಗೆ ಕಂಡುಬಂದಿದ್ದು ಒಟ್ಟು ಸ್ಥಿರಾಸ್ತಿಯ ಅಂದಾಜು ಮೌಲ್ಯ 7,40,00,000, ಒಟ್ಟು ಚರಾಸ್ತಿಯ ಅಂದಾಜು ಮೌಲ್ಯ 52 ಲಕ್ಷ, ಒಟ್ಟು ಆಸ್ತಿ ಮೌಲ್ಯ 7,92,00,000 ಕಂಡುಬಂದಿರತಕ್ಕಂಥದ್ದು. ಸಾರ್ವಜನಿಕರಿಂದ ಅನೇಕ ದೂರುಗಳು ಕೇಳಿಬಂದ ಹಿನ್ನೆಲೆ ಒಂದೇ ದಿನ ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಹಲವು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು. ಈ ವೇಳೆ ಸಾಕಷ್ಟು ಸುದೀರ್ಘವಾಗಿ ಶೋಧ ಕಾರ್ಯ ನಡೆಸಿ ಅಧಿಕಾರಿಗಳು ಭ್ರಷ್ಟರ ಬೆಲೆಗಳಿಗೆ ಹೊಕ್ಕಿ ಅವರ ಭಂಡಾರ ಎಕ್ಕಿ ತೆಗೆದಿದ್ದರು. ಸುಮಾರು 10 ಅಧಿಕಾರಿಗಳು ಮನೆಗಳಲ್ಲಿ ಸುಮಾರು 48.55 ಕೋಟಿ ಮೌಲ್ಯದಷ್ಟು ಚರಾಸ್ತಿ, ಸ್ಥಿರಾಸ್ತಿ ಪತ್ತೆಯಾಗಿದೆ. ಕಲಬುರಗಿ ಪಾಲಿಕೆ ಉಪ ಆಯುಕ್ತರ ಮನೆ ಮೇಲೆ ದಾಳಿ ಮಾಡಿದಾಗ ಲೋಕ ಟೀಮ್ ಭರ್ಜರಿ ಬೇಟೆಯಾಡಿದೆ. 20 ವರ್ಷಗಳಿಂದಲೂ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲೇ ಠಿಕಾಣಿ ಹೂಡಿರುವ ಪಾಲಿಕೆ ಉಪ ಆಯುಕ್ತ ಆರ್.ಪಿ. ಜಾಧವ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಲಾಗಿದೆ. ಆರ್.ಪಿ. ಜಾಧವ್ ಮನೆಯಲ್ಲಿ ಬರೋಬ್ಬರಿ 30 ಗ್ರಾಂ ಚಿನ್ನಾಭರಣಗಳು, ಬೈಕ್ಗಳು, ಕಾರುಗಳ ಜೊತೆಗೆ ಹಲವು ಆಸ್ತಿಪಾಸ್ತಿಗಳ ದಾಖಲೆ ಪತ್ತೆಯಾಗಿದೆ ಎಂಬ ಮಾಹಿತಿ ಇದೆ. ಕಲಬುರಗಿ ಮನೆ, ಕಚೇರಿ ಹಾಗೂ ಸರಡಗಡಿ ಗ್ರಾಮದಲ್ಲಿರುವ ಫಾರ್ಮ್ ಹೌಸ್ 3 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಕೊಪ್ಪಳ ಅಬಕಾರಿ ನಿರೀಕ್ಷಕ ರಮೇಶ್ ಅಂಗಡಿ ಮನೆ ಮೇಲೂ ಕೂಡ ಲೋಕ ರೇಡ್ ನಡೆದಿದೆ. ಕೊಪ್ಪಳದ ಬಿಟಿ ಪಾಟೀಲ್ ನಗರದ ಕಚೇರಿ ಹಾಗೂ ಡಾಲರ್ಸ್ ಕಾಲೋನಿ ಬಾಡಿಗೆ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಅಷ್ಟಲ್ಲದೆ ಸ್ವಗ್ರಾಮ ಯಲಬುರ್ಗಾ ತಾಲೂಕಿನ ತಮ್ಮರಗುದ್ದಿ ಗ್ರಾಮದ ತೋಟದ ಮನೆ ಮೇಲೂ ದಾಳಿ ಮಾಡಿ ಅಧಿಕಾರಿಗಳು ದಾಖಲೆ ಪರಿಶೀಲಿಸಿದ್ದಾರೆ. ಚಳ್ಳಕೆರೆ ಅರಣ್ಯ ಇಲಾಖೆ ಎಸಿಎಫ್ ನಿವಾಸದ ಮೇಲೂ ರೇಡ್ ಮಾಡಿರುವ ಲೋಕಾಯುಕ್ತ ಅಧಿಕಾರಿಗಳು. ಇನ್ನು ಚಿತ್ರದುರ್ಗ ಚಳ್ಳಕೆರೆ ನಗರದ ಅರಣ್ಯ ಇಲಾಖೆ ಎಸಿಎಫ್ ಸುರೇಶ್ ನಿವಾಸದ ಮೇಲೆ ಲೋಕ ದಾಳಿ ನಡೆದಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಚಳ್ಳಕೆರೆ ನಗರದ ವಿಠಲ್ ನಗರದಲ್ಲಿರುವ ಮನೆ ಸೇರಿ 4 ಕಡೆಗಳಲ್ಲಿ ರೇಡ್ ಮಾಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ. ಜನರ ಸೇವೆ ಜನಾರ್ದನ ಸೇವೆ ಅಂತಾನು ಹೇಳ್ತಾರೆ. ಆದ್ರೆ ಇವರನ್ನ ನೋಡಿದ್ರೆ ಸರ್ಕಾರಿ ಕೆಲಸ ಅಂದ್ರೆ ಲೂಟಿ ಹೊಡೆಯುವ ಕೆಲಸನ ಅನ್ನೋ ಅನುಮಾನ ಬಂದ್ರು ಆಶ್ಚರ್ಯ ಪಡಬೇಕಿಲ್ಲ ಕಣ್ರಿ. ಯಾಕಂದ್ರೆ ನಾವೀಗ ಹೇಳ ಹೊರಟಿರೋದು ಲಂಚ ಚರಿತ್ರೆ ಅಷ್ಟು ಭಯಾನಕವಾಗಿದೆ. ಅಧಿಕಾರಿಗಳ ಮನೆ, ಚಿನ್ನಾಭರಣ, ನಗದು ಸಿಕ್ಕಿರೋದ್ರಿಂದ ಇದನ್ನ ನಿಯತ್ತಿನಿಂದ ಸಂಪಾದನೆ ಮಾಡಿದ್ದ ಅಥವಾ ಲಂಚಕ್ಕೆ ಕೈಯೊಡ್ಡಿ ಬಂದಿರೋದ ಅನ್ನೋದನ್ನ ಅಧಿಕಾರಿಗಳು ತನಿಖೆಯಲ್ಲಿ ನಡೆಸುತ್ತಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ದಾಳಿಗಳ ಬಗ್ಗೆ ಒಂದಷ್ಟು ಜನಸಾಮಾನ್ಯರಲ್ಲಿ ಅನುಮಾನಗಳು, ಗೊಂದಲಗಳು ಇರೋದು ಸಹಜ.
ಆದರೆ ರಾಜ್ಯದಲ್ಲಿ ಲೋಕ ಅಧಿಕಾರಿಗಳ ಅಲರ್ಟ್ ಬೆನ್ನಲ್ಲೇ ಆಡಳಿತ ವಲಯದಲ್ಲಿ ಇದೀಗ ಗುಸುಗುಸು ಶುರುವಾಗಿದೆ. ಅಷ್ಟಕ್ಕೂ ಏನಪ್ಪ ಅಂತಹ ಗುಸುಗುಸು ಪಿಸು ಪಿಸು ಅಂತೀರಾ? ಅದೆಲ್ಲವೂ ನೋಡೋಣ ಒಂದು ಚಿಕ್ಕ ಬ್ರೇಕ್ ಬಳಿಕ.